ಹಾಲಿ ಶಾಸಕ ಸುರೇಶ್ ಗೌಡ ಮಾಜಿ ಶಾಸಕ ಗೌರಿ ಶಂಕರ್ ಮಧ್ಯದಲ್ಲಿ ಸಮರ ನಡೀತಾ ಇದೆ. ಅವಾಚ್ಯ ಪದ ಬಳಸಿ ಬಿಜೆಪಿ ಶಾಸಕನನ್ನ ಕಾಂಗ್ರೆಸ್ ನಾಯಕ ನಿಂದನೆ ಮಾಡಿರೋದು. ಆರೋಪ ಪ್ರತ್ಯಾರೋಪದ ಸಂದರ್ಭದಲ್ಲಿ ಅವಾಚ್ಯ ಪದ ಬಳಕೆ ಕೈ ನಾಯಕನಿಂದ ಬಿಜೆಪಿ ಶಾಸಕನ ವಿರುದ್ಧ. ಭರವಸೆ ಈಡೇರಿಸದ ಡ್ಯಾಶ್ ಶಾಸಕ ಸುರೇಶ್ ಗೌಡ ಅಂತ ಮಾಜಿ ಶಾಸಕ ಗೌರಿ ಶಂಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದ್ರು. ಆದ್ರೂ ಕೂಡ ಸುರೇಶ್ ಗೌಡನ ಪಾಪ ಕಳೆದಿಲ್ಲ, ಪಾಪ ಜಾಸ್ತಿ ಆಗಿದೆ. ಗ್ರಾಮಾಂತರ ಕ್ಷೇತ್ರಕ್ಕೆ ಸುರೇಶ್ ಗೌಡನೇ ಶಾಪ ಅಂತ ಗೌರಿ ಶಂಕರ್ ಆರೋಪವನ್ನ ಮಾಡಿರೋದು. ನಾನು ಫಸ್ಟ್ ಆಫ್ ಆಲ್ ಇಡೀ ಜಿಲ್ಲೆನಲ್ಲಿ, ತುಮಕೂರು ಜಿಲ್ಲೆನಲ್ಲಿ ಒಬ್ಬ ನರಸತ್ತ ಶಾಸಕ ಯಾರಾದ್ರೂ ಇದ್ದರೆ ಅದು ಸುರೇಶ್ ಗೌಡ. ಒಬ್ಬ ನರಸತ್ತ ಶಾಸಕ ಯಾರಾದ್ರೂ ಇದ್ದರೆ ಅದು ಸುರೇಶ್ ಗೌಡ. ನರ ಸೊಟ್ಟೋಗ್ಬಿಡಿತಾನಿಗೆ. ಯಾಕೆಂದರೆ ನನ್ನ ಅಭಿಪ್ರಾಯದಲ್ಲಿ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಒಂದೂ ಕೂಡ ಈಡೇರಿಸೋಕ್ಕಾಗದೇ ಇರತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ. ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡಾದ್ಮೇಲೆ ಪಾಪ ಎಲ್ಲ ಹೊರಟೋಗ್ತದೆ, ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ನಂಬಿರೋವಂಥದ್ದು. ಅದರಲ್ಲಿ ಈ ಪುಣ್ಯಾತ್ಮ ಹೋಗಿ ಬಂದಮೇಲೆ ಪಾಪ ಜಾಸ್ತಿ ಮಾಡ್ಕೊಳ್ಳೋಕೆ ಅಂತಾನೆ ಮತ್ತೆಲ್ಲ ಒಂದು ಕಡೆ ಆತನಿಗೆ ಮುಂದಿನ ದಿನಗಳಲ್ಲಿ ಶಾಪ ಇನ್ನು ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿರುತ್ತೆ, ಬಟ್ ದಿಸ್ ಇಸ್ ನಾಟ್ ಗುಡ್. ಯಾಕಂದ್ರೆ ಪಬ್ಲಿಕ್ ಡೊಮೈನ್ ನಲ್ಲಿರುವಂತವರು ಈ ರೀತಿಗೆ ಮಾತನಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಇವರಿಗೆ? ಜೊತೆಗೆ ಬಹಳಷ್ಟು ಗೊತ್ತಿರುವಂತ ನಾಯಕರು, ಎಲ್ಲ ಪ್ರಬುದ್ಧ ನಾಯಕರು. ಅರುಣ್, ನಿಜಕ್ಕೂ ಏನು ಒಬ್ರು ಶಾಸಕರು, ಅದರಲ್ಲೂ ಕೂಡ ಜನಗಳಿಂದ ಆರಿಸಿ ಬಂದಂತ ಒಬ್ರು ಶಾಸಕರು, ಈಗ ಮಾಜಿ ಆಗಿರುವಂತ ಶಾಸಕರು ಈ ತರ ಮಾತಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ಎಲ್ಲರೂ ಯೋಚನೆ ಮಾಡ್ಬೇಕಾಗಿದ್ದಂತ ಸಂಗತಿ. ಯಾಕಂದ್ರೆ ಇವರನ್ನ ಜನಗಳು ನೋಡ್ತಾ ಇರ್ತಾರೆ, ಮತ್ತೆ ಇವರ ಬೆಂಬಲಿಗರು ನೋಡ್ತಾ ಇರ್ತಾರೆ. ಎಲ್ಲರೂ ಕೂಡ ಈ ತರದ್ದು ಒಂದು ಒಬ್ಬ ಮಾಜಿ ಶಾಸಕನಾಗಿ ಈ ತರ ಒಂದು ಮಾತಾಡೋದು ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಏನು ಈ ಮುಂಚೆ ಸುರೇಶ್ ಗೌಡ ಅವರು ಗೆಲ್ಲೋದಕ್ಕಿಂತ ಮುಂಚೆ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ನನ್ನ ಮನೆ ಸಾಲ ಮಾಡಿ ಆದ್ರೆ ಆತಾಯ್ತು, ನಾನು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರಿ ಶಂಕರ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲಪ್ಪ ನಿನ್ನ ಮಾತು ಎಲ್ಲಿ ನೀನು ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾ ಇದೀಯಾ? ಒಂದರ್ಥದಲ್ಲಿ ಏನು ಗ್ರಾಮಾಂತರ ಶಾಸಕರು ಒಂದ್ ರೀತಿಯಾದ ನರಸತ್ತಂಗೆ ಅಂತ ಹೇಳಿಕೆ ಕೊಟ್ಟರು. ನಿಜಕ್ಕೂ ಕೂಡ ಇದೊಂದು ವಾಕ್ಸಮರ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಗ್ರಾಮಾಂತರ ಶಾಸಕರು, ಇದಕ್ಕೆ ವಿಚಾರಕ್ಕೆ ನಾವು ಯಾವ್ದನ್ನು ಹೇಳಿಕೆ ಕೊಟ್ಟಿರೋದಕ್ಕಾಗಲ್ಲ, ನಾವು ನಮ್ಮ ತೂಕದಲ್ಲಿ ನಾವು ಮಾತಾಡ್ತೀವಿ, ನಾವು ಯಾವ ರೀತಿ ಈ ತರದ ಮಾತುಗಳಿಗೆ ನಾವು ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ, ಇನ್ನು ವಿಠಲ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ಗೆ. ನಾನು ಫಸ್ಟ್ ಆಫ್ ಆಲ್ ಇಡೀ ಜಿಲ್ಲೆನಲ್ಲಿ, ತುಮಕೂರು ಜಿಲ್ಲೆನಲ್ಲಿ ಒಬ್ಬ ನರಸತ್ತ ಶಾಸಕ ಯಾರಾದ್ರೂ ಇದ್ದರೆ ಅದು ಸುರೇಶ್ ಗೌಡ. ಒಬ್ಬ ನರಸತ್ತ ಶಾಸಕ ಯಾರಾದ್ರೂ ಇದ್ದರೆ ಅದು ಸುರೇಶ್ ಗೌಡ. ನರ ಸೊಟ್ಟೋಗ್ಬಿಡಿತಾನಿಗೆ. ಯಾಕೆಂದರೆ ನನ್ನ ಅಭಿಪ್ರಾಯದಲ್ಲಿ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಒಂದೂ ಕೂಡ ಈಡೇರಿಸೋಕ್ಕಾಗದೇ ಇರತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ.